ಜಾತಿ ಪರಿಶಿಷ್ಟ ಪಂಗಡ ಅಂತ ಸಂವಿಧಾನದಲ್ಲಿರೋದು. ಅದರಿಂದ ನೀವು ದಲಿತ 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 ಸಾರಿ ಹೇಳಿದ್ರು ಕೂಡ ದಲಿತ ಒಂದ್ 1000 ಸಾರಿ ಪರಿಶಿಷ್ಟ ಜಾತಿ ಪಂಗಡದವರು ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. These people, the BJP people, are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಕೂತ್ಕೊಳ್ಳಿ. ಅಶ್ವಥ್ ಅವ್ರು ಮಾತಾಡ್ಲಿವ್ರೆ. ತೆಗೀರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಕೆಲವ್ರದೆಲ್ಲ ತೆಗಿತೀನಿ ಈಗ. ಯಾರ್ಯಾರು ಕಾಲದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನೀನು ಈಗ ಬೆಲ್ಲದ್ ಮಾತಾಡ್ಲಿ. ಇಲ್ಲ ಆ ರೀತಿ ಮಾತ್ರ ಆಗುದಿಲ್ಲ. ನೋಡಿ ಈ ರೀತಿ ಮಾತಾಡ ನೋಡಿ ಈಗ ಉತ್ತರಗಳೆಲ್ಲ ಕೂಡ ಹೇಳ್ತಾರೆ. ಆಯ್ತು 100% ಆಯ್ತು. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ ಭ್ರಷ್ಟಾಚಾರ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ಲ. ನಾಚಿಕೆ ಆಗಲ್ಲ. ನಿಮಗೆ ಉತ್ತರ ನಾಚಿಕೆ ಆಗಲ್ಲ. ಕೂತಿದ್ದೀರಿ, ಏನ್ ನಾಚಿಕೆ ಆಗಲ್ಲ? ಮಾನ ಮರ್ಯಾದೆ ಏನಿಲ್ಲ. ಬಂದ್ರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹವಾದಂತ ವ್ಯಕ್ತಿ ರಕ್ತ ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕು. ನೀವು ಆ ರೀತಿ ಮಾತಾಡ್ತಲ್ಲ. ಇವರಿಗೆ ನಾಯಕ ಭ್ರಷ್ಟರಾದ್ರು ಅವರೇ. ಆಯ್ತು, ನೀವು ಕೂತ್ಕೊಳ್ಳಿ. ಬೆಲ್ಲದ್ ಮಾತಾಡ್ಲಿ. ಬೆಲ್ಲದ್ ಅವ್ರು ಅಧ್ಯಕ್ಷರೇ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಸತ್ಯ ಅಂತ ಇದ್ದೀವಿ. ನಿಮ್ಗೆ ಸತ್ಯ ಕೈ ಆಗಿದೆ. ಸತ್ಯ ನೋಡ್ಕೋಬೇಕು. ಮುಖ್ಯಮಂತ್ರಿಗಳು ಈಗ ಈ ನಾಡಿನ ಜನತೆಗೆ ಅಧಿಕಾರ ಕೊಟ್ಟವರೆ ಭ್ರಷ್ಟಾಚಾರ ತಡೀತೀವಿ. ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಇವತ್ತಿಗೆಲ್ಲ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು. ಅದಕ್ಕೆ ವೀರಯ್ಯ ಜೈಲಿಗೆ ಹೋಗಿರೋದು. ಭ್ರಷ್ಟಾಚಾರ ತಡೆದಿರೋದ್ರಿಂದ ಎಪಿಎಂಸಿನಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ನಿಮಗೆ. ಎಪಿಎಂಸಿನಲ್ಲಿ ಏನಾಯ್ತು, ಹೋಗಿ ನಿಗಮದಲ್ಲಿ ಏನಾಯ್ತು, ನಿಮ್ಗೆ ಮಾನ ಮರ್ಯಾದೆ ನಿಮ್ ಕಾಲದಲ್ಲಿ ಆಗಿರೋದು ಇವೆಲ್ಲ. ನಿಮ್ಗೆ ಏನ್ ಗೊತ್ತಿದ್ದಾರೆ?
ಅಶ್ವಥ್ ಅವ್ರದ್ದು ನೀವು ಮಿಸ್ಟೇಕ್ ಮಾಡ್ತೀವಿ ಸರ್. ಅವ್ರಿಗೆ ಹೇಳಿ ಸರ್. ಅವ್ರು ಕೂತ್ಕೊಳ್ಳಿ ಸರಿ ಅವ್ರಿಗೆ ಹೇಳಿ ಸರ್. ನೀವು ಕೂತ್ಕೊಳ್ಳಿ ಸಾಕು, ಅವ್ರು ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರು ಮೊದಲು ಕೂರಿಸ್ರಿ, ನಾವು ಕೂತ್ಕೊಳ್ತೀವಿ. ಆಯ್ತು, ಸುಮ್ಮನೆ ಅವ್ರಿಗೆಲ್ಲ ಹೇಳ್ರಿ. ಬಾಯಿ ಬಂದಂಗೆ ಮಾತಾಡೋದು ಅವ್ರುಗಳು. ನೀವು ಈ ರೀತಿ ಸರ್ಕಾರದ ಕೆಲಸ ಅದು ಕೆಲಸ ಅಲ್ಲ. ಸರ್ಕಾರ ಕೂತ್ಕೊಳ್ಳಿ ನೀವು, ಬಡವರ ದುಡ್ಡು, ಪರಿಶಿಷ್ಟ ಜಾತಿಯವ್ರ ದುಡ್ಡು. ಆಯ್ತು ಕೂತ್ಕೊಳ್ಳಿ. ಸರ್ಕಾರ ಹೇಗೆ ನಡೆಸಬೇಕು ಅಂತ ನಿಮ್ಮಿಂದ ಕಲಿಬೇಕಾ? ನಿಮ್ಮಿಂದ ಕಲಿಬೇಕು ನಾವು. ಏನು ಇಲ್ಲ ನಿಮ್ಗೆ. ನೀವು ಕೂತ್ಕೊಳ್ಳಿ ಅವ್ರು ಮಾತಾಡಿ ಮುಗಿಸ್ತಾರೆ. ಕೂತ್ಕೊಳ್ಳಿ ಮಾತಾಡಿ. ಬೆಲ್ಲ ಕಂಟಿನ್ಯೂ. ಏನೋ ಗೊತ್ತಿಲ್ಲ, ಏನು ನೀವು ಆಯ್ತು. ಜ್ಞಾನಿಗಳು, ನೀವು ಜ್ಞಾನಿಗಳು, ನೀವು ನಾಚಿಕೆ ಆಗ್ಬೇಕು. ನಿಮಗೆ ನಾಚಿಕೆ ಆಗ್ಬೇಕು. ನೋಡ್ಕೊಂಡು ಮುಖ ನಾಚಿಕೆ ಆಗ್ಬೇಕು ನಿಮಗೆ. ನಿಮಗಿಲ್ಲ ಬುದ್ಧಿ. ಮಂಡತನ ಆಯ್ತು. ಒಬ್ರು ಮಾತಾಡ್ಬೇಕು, ಯಾರಿಗೆ ಅರ್ಥ ಆಗ್ತದೆ ಏನ್ ಮಾತಾಡಿ ಒಬ್ರು ಮಾತಾಡಿ. ಇಲ್ಲಿ ಮುಖ್ಯಮಂತ್ರಿ ಮಾತಾಡೋಕೆ ಅವಕಾಶ ಕೊಡುವ. ನೀವು ಮಾತಾಡಿದ್ರೆ ಕೂತ್ಕೊಳ್ಳಿ. ನೀವು ಮಾತಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಾ? ಏನು ಅವ್ರು ಇದಾರೆ ಮಾತಾಡ್ತಿದ್ದಾರೆ. ಇವರು ವಿಚಾರ ನೀವು ಕೂತ್ಕೊಳ್ಳಿ ಅಶ್ವಥ್. ಕೂತ್ಕೊಳ್ಳಿ ಪ್ರಿಯಾಂಕ ಅವರೇ, ಕೂತ್ಕೊಳ್ಳಿ. ಸದ್ಯ ನಿಂಬುಡಕ್ಕೆ ಆಯ್ತು, ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲೇಬೇಕು. ಸದ್ಯ ನಿಂಬುಡ ಎಲ್ಲ ಕೊಡ್ತಾರೆ, ಎಲ್ಲ ಉತ್ತರ ವಿಚಾರ ಕೊಡ್ತಾರೆ. ಈಗ ಮತ್ತೆ ಬೇಡ, ನೀವು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ. ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಿ ಅಧ್ಯಕ್ಷರೇ. ಮಂತ್ರಿಗಳೇ ಪಾಯಿಂಟ್ ಆಫ್ ಆರ್ಡರ್. ನಮ್ಮ